ನಮಸ್ಕಾರ ವೀಕ್ಷಕರೇ, ನಮ್ಮ ಭೂಮಿ ಅನ್ನೋದು ಸುತ್ತುತ್ತಾ ಇದೆ, ಎಲ್ಲರಿಗೂ ಗೊತ್ತಿರೋದೇ ಇದು. ಈ ಸುತ್ತೋ ಭೂಮಿ 5 ಸೆಕೆಂಡ್ ನಿಂತ್ಕೊಂಡ್ರೆ ಏನಾಗಬಹುದು? ಎಲ್ಲರಿಗೂ ಅನ್ಸುತ್ತೆ ಏನೂ ಆಗೋದಿಲ್ಲ ಬಿಡಿ, ಸುತ್ತುತ್ತಾ ಇರೋ ಭೂಮಿ 5 ಸೆಕೆಂಡ್ ನಿಂತ್ಕೊಂಡ್ರೆ ಗೊತ್ತೇ ಆಗೋದಿಲ್ವೇನೋ, ನಾವು 5 ಸೆಕೆಂಡ್ ಕಣ್ಣು ಮಿಟ್ಸಿ ಬಿಡೋದ್ರಲ್ಲಿ ಆಗೋದ್ರಿಂದ 5 ಸೆಕೆಂಡಲ್ಲಿ ಅಂಥದ್ದು ಏನೂ ಆಗೋದಿಲ್ಲ ಅನ್ಕೊಳ್ತೀವಿ. ಆದರೆ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ಗೆ ಕಾರಣ ಆಗಬಹುದು ಅನ್ನೋದು ಸೈಂಟಿಸ್ಟ್ಗಳು ಅನಾಲಿಸಿಸ್ ಮಾಡಿದ್ದಾರೆ. ಅದರ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂದರೆ ಮನುಷ್ಯರು ಇಮ್ಯಾಜಿನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟೊಂದು ದೊಡ್ಡ ಡ್ಯಾಮೇಜ್ ಅನ್ನೋದು ಭೂಮಿನಲ್ಲಿ ಆಗುತ್ತೆ. ಆ ಡ್ಯಾಮೇಜಿಂದ ರಿಕವರಿ ಆಗೋದಕ್ಕೂ ಅಷ್ಟೊಂದು ಕಷ್ಟ ಆಗುತ್ತೆ. 5 ಸೆಕೆಂಡಲ್ಲಿ ಅಂಥದ್ದು ಏನೇನು ಆಗುತ್ತೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ನಮ್ಮ ಭೂಮಿ ಸುತ್ತುತ್ತಾ ಇದೆ, ಸಾವಿರಾರು ಕೋಟಿ ವರ್ಷಗಳಿಂದ ಭೂಮಿ ಅನ್ನೋದು ಸುತ್ತುತ್ತಾನೇ ಇದೆ. ಅದು ತನ್ನ ಕಕ್ಷದಲ್ಲಿ ತಾನು ಸುತ್ತುತ್ತಾ ಹಗಲು ರಾತ್ರಿಗಳು ನಮ್ಮ ಭೂಮಿ ಮೇಲೆ ನಡೀತಾನೆ ಇರುತ್ತೆ. ಒಂದು ದಿನ ಒಂದು ರಾತ್ರಿ ಹೇಗೆ 24 ಗಂಟೆಯಲ್ಲಿ ಕಳೆಯುತ್ತೋ ಆ ರೀತಿ ಭೂಮಿ ಸುತ್ತುವಾಗ ಸುಮಾರು 1 ಸೆಕೆಂಡ್ಗೆ 4650 ಮೀಟರ್ಗಳನ್ನ ಟ್ರಾವೆಲ್ ಮಾಡುತ್ತೆ. ಹತ್ತತ್ರ 4.5 ಕಿಲೋಮೀಟರ್ 1 ಸೆಕೆಂಡ್ಗೆ ಭೂಮಿ ಟ್ರಾವೆಲ್ ಮಾಡುತ್ತೆ. ಇದಕ್ಕೆ ಕಾರಣ ಏನಂದ್ರೆ, ಲಕ್ಷಾಂತರ ವರ್ಷಗಳ ಹಿಂದೆ ಭೂಮಿಗೆ ಆಸ್ಟ್ರಾಯ್ಡ್ಗಳು ಬಂದು ಹೊಡಿತು. ಆಸ್ಟ್ರಾಯ್ಡ್ಗಳು ಬಂದು ಹೊಡೆದಾಗ ಭೂಮಿ ಸುತ್ತುವಿಕೆಯನ್ನು ಶುರುವಾಯಿತು. ಭೂಮಿ ಮೇಲೆ ಆಗ ಜೀವಗಳು ಪಡ್ಕೊಳ್ಳೋದಕ್ಕೆ ಶುರುವಾಯಿತು. ಈ ಭೂಮಿ ತನ್ನ ಕಕ್ಷದಲ್ಲಿ ತಾನು ಸುತ್ತಾ ಇದ್ದಂಥ ವಸ್ತುಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೂ ಶುರುವಾಯಿತು. ಭೂಮಿ ಮೇಲೆ ಈಗಿರುವಂಥ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ಫಾರ್ಮ್ ಆಗಿ ಭೂಮಿ ಸುತ್ತೋದಕ್ಕೆ ಶುರುವಾಯಿತು. ತನ್ನ ಕಕ್ಷದಲ್ಲಿ ತಾನೇ ಸುತ್ತಕೊಳ್ತಾ ಭೂಮಿ ಜೊತೆಗೆ ಸೂರ್ಯನ ಸುತ್ತೋದಕ್ಕೆ ಶುರು ಮಾಡಿತು. ಇದರಿಂದ ಭೂಮಿ ಮೇಲೆ ಈಗಿರುವಂತ ವಾತಾವರಣ ಅನ್ನೋದು ಕ್ರಿಯೇಟ್ ಆಯಿತು. ಜೊತೆಗೆ ಮನುಷ್ಯ ಬದುಕೋದಕ್ಕೆ ಏನೇನು ಬೇಕು ಅಂತ ಜೀವನ ವ್ಯವಸ್ಥೆ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಯಿತು. ಭೂಮಿ ಸೂರ್ಯನ ಸುತ್ತುತ್ತಾನೆ ಇದೆ. ಸುಮಾರು 365 ದಿನಕ್ಕೊಂದು ಸಲ ಭೂಮಿ ಸೂರ್ಯನ ಸುತ್ತುತ್ತೆ. ವಾತಾವರಣಗಳ ಬದಲಾವಣೆ ಆಗ್ತಾನೆ ಇರುತ್ತೆ. ಅಪ್ಪಿತಪ್ಪಿ 5 ಸೆಕೆಂಡ್ ಭೂಮಿ ತಿರುಗೋದು ನಿಂತರೂ ಭೂಮಿನಲ್ಲಿರುವಂತ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಹೊರಟೋಗ್ಬೋದು. ಮನುಷ್ಯರು ಹಾರಾಡೋ ಹಾಗೆ ಪರಿಸ್ಥಿತಿಗಳು ಬರ್ಬೋದು. ಇನ್ನ ಭೂಮಿ ಮೇಲಿರುವಂತ ವಸ್ತುಗಳೆಲ್ಲ ಉತ್ತರ ಧ್ರುವ ಇಲ್ಲ ದಕ್ಷಿಣ ಧ್ರುವದ ಕಡೆಗೆ ಎಳೆಯಲ್ಪಡ್ಬೋದು, ಎಳ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು. ಭೂಮಿನಲ್ಲಿ ಅತಿಯಾದ ಬಿರುಗಾಳಿಗಳು, ಸುಂಟರ ಗಾಳಿಗಳು, ಟಾರ್ನೇಡೋಗಳು ಎದ್ದೇಳ್ಬೋದು. ಯಾವ ಮಟ್ಟಕ್ಕೆ ಅಂದ್ರೆ ಮನುಷ್ಯರುಗಳು ಆಕಾಶದಲ್ಲಿ ಆರೋ ಲೆವೆಲ್ಗೆ ಟಾರ್ನೇಡೋಗಳು ಎದ್ದೇಳ್ಬೋದು. ಈಗ ಅಮೆರಿಕ ಬೇರೆ ಕಡೆ ನಾವು ನೋಡ್ತಾ ಇರ್ತೀವಿ, ಯಾವಾಗಲೂ ಟಾರ್ನೇಡೋಗಳು ಎದ್ದೇಳ್ತಾ ಇರುತ್ತೆ. ಅಲ್ಲಿ ಅನಾಹುತಗಳು ನಡೀತಾನೆ ಇರುತ್ತೆ. ಎಷ್ಟು ಅನಾಹುತಗಳಾಗ್ತಾ ಇರುತ್ತೆ ಅಂದ್ರೆ ಅದರಿಂದ ರಿಕವರಿ ಆಗೋದಕ್ಕೆ ಎಷ್ಟೋ ತಿಂಗಳುಗಳು, ವರ್ಷಗಳು ಬೇಕಾಗುತ್ತೆ. ಎಲ್ಲಾ ಕಡೆ ಒಂದೇ ರೀತಿ ಆಗೋದಿಲ್ಲ. ಒಂದೊಂದು ಭೂಭಾಗದಲ್ಲಿ ಒಂದೊಂದು ರೀತಿ ವಾತಾವರಣ ಇರುತ್ತೆ, ಅದಕ್ಕೆ ತಕ್ಕನಾದಂತ ಬದಲಾವಣೆ ಆಗುತ್ತೆ. ಅದರಲ್ಲೂ ಭೂಮಿ ಸೆಂಟ್ರಲ್ಲಿ ಈ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ಬದುಕ್ತಾ ಇರುವಂತ ಭಾರತ ಆಗ್ಬೋದು, ಅಮೆರಿಕ ಆಗ್ಬೋದು, ಈ ಸೆಂಟ್ರ್ ಪೋರ್ಷನ್ ಅಲ್ಲಿ ಏನಿದೆ ಇಲ್ಲಿ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಕಾರಣ ಭೂಮಿ ಸುತ್ತುವಿಕೆನಲ್ಲಿ ಟ್ರಾವೆಲಿಂಗ್ ಕಿಲೋಮೀಟರ್ ಅನ್ನೋದು ಸೆಂಟರ್ ನಲ್ಲಿ ಜಾಸ್ತಿ ಇರುತ್ತೆ. ಅದೇ ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ಕಡಿಮೆ ಇರುತ್ತೆ. ಇದರಿಂದಾನೇ ಸೆಂಟರ್ ನಲ್ಲಿ ಇರುವಂತ ಭೂಭಾಗಗಳಿಗೆ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಟೆಕ್ಟಾನಿಕ್ ಪ್ಲೇಟ್ಸ್ ಸಪ್ರೇಷನ್ ಅನ್ನೋದು ಫಾಸ್ಟ್ ಆಗಿ ಆಗ್ಬಿಡ್ಬೋದು. 5 ಸೆಕೆಂಡ್ ನಿಲ್ಲೋದ್ರಿಂದ ಈ ಇಂಪ್ಯಾಕ್ಟ್ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ನಾವು ಈಗ ಬಂಕರ್ಗಳನ್ನ ಇದನ್ನ ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಬಂಕರ್ಗಳಲ್ಲಿ ಹೋಗಿ ಉಳ್ಕೊಂಡ್ರು ಆ ಟೆಕ್ಟಾನಿಕ್ ಪ್ಲೇಟ್ಸ್ ಮೂವ್ಮೆಂಟ್ ಇಂದ ಬಂಕರ್ಗಳು ಎದ್ದು ಆಕಾಶದಲ್ಲಿ ಹಾರಬಹುದು. ದೊಡ್ಡ ಕಾರುಗಳು, ಬಿಲ್ಡಿಂಗ್ಗಳು ಎಲ್ಲ ಕೂಡ ಆಕಾಶದಲ್ಲಿ ಟಾರ್ನೆಡೋನಲ್ಲಿ ಕಿತ್ಕೊಂಡು ಹೋಗ್ಬಿಡ್ಬೋದು. ಅಂತ ಬಿರುಗಾಳಿಗಳು, ಸುಂಟರ ಗಾಳಿಗಳು ಬೀಸೋದಕ್ಕೆ ಶುರುವಾಗುತ್ತೆ. ಏನಿಲ್ಲ ಅಂದ್ರೂ ಗಂಟೆಗೆ ಈಗ ನಾವು ನೋಡಿರೋದು 350-400 ಕಿಲೋಮೀಟರ್ ಸ್ಪೀಡಲ್ಲಿ ಬೀಸುವಂಥ ಗಾಳಿಗಳನ್ನ ನೋಡಿರ್ತೀವಿ. ಆದರೆ 1ಕ್ಕೆ 4 ಪಟ್ಟು ಸುಮಾರು 1500-1600 ಕಿಲೋಮೀಟರ್ಗಳ ಸ್ಪೀಡ್ನಲ್ಲಿ ಗಾಳಿ ಅನ್ನೋದು ಬೀಸೋದಕ್ಕೆ ಶುರುವಾಗುತ್ತೆ. ಭೂಮಿನಲ್ಲಿ ಬೇರೆ ಬದಲಾವಣೆಗಳು ಸಡನ್ ಆಗಿ ಆಗೋಗುತ್ತೆ. ಆ ಗಾಳಿಯಿಂದ ಮನುಷ್ಯರು ತಡ್ಕೊಳ್ಳೋದಕ್ಕಾಗದೆ ಸಾಯ್ಬೇಕಾದಂಥ ದಿನಗಳು ಬರುತ್ತೆ. 5 ಸೆಕೆಂಡ್ ನಿಲ್ಲೋದ್ರಿಂದ ಇಷ್ಟೊಂದು ಇಂಪ್ಯಾಕ್ಟ್ ಭೂಮಿ ಮೇಲೆ ಆಗುತ್ತೆ. ದೊಡ್ಡ ಬಿಲ್ಡಿಂಗ್ಗಳೆಲ್ಲ ಕಿತ್ಕೊಂಡು ಹೊರಟೋಗ್ತವೆ. ದೊಡ್ಡ ಡ್ಯಾಮ್ಗಳೆಲ್ಲ ಒಂದೇ ಸಲ ಪ್ರೆಷರ್ ತಡೆಯೋದಕ್ಕಾಗದೆ ಒಡೆದೋಗ್ತವೆ. 5 ಸೆಕೆಂಡ್ ಮನುಷ್ಯರು ಆಕಾಶದಲ್ಲಿ ಹಾರಾಡುವಂಥ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಈ ರೀತಿ ಬದಲಾವಣೆಗಳು ಜಸ್ಟ್ 5 ಸೆಕೆಂಡಲ್ಲಿ ಆಗುತ್ತೆ. 5 ಸೆಕೆಂಡಲ್ಲಿ ಏನೂ ಆಗೋದಿಲ್ಲ ಅನ್ಕೋಬೇಡಿ. 5 ಸೆಕೆಂಡ್ ಅನ್ನೋದು ಭೂಮಿನ ಪೂರ್ತಿಯಾಗಿ ಸರ್ವನಾಶ ಮಾಡ್ಬಿಡ್ಬೋದು. ಭೂಮಿಯಿಂದ ಆ ಟೈಮ್ನಲ್ಲಿ ನಾವು ಬಚಾವಾಗಬೇಕು ಅಂದ್ರೆ ಸುಮಾರು 1ಕ್ಕೆ 4 ಪಟ್ಟು ಪವರ್ ಬೇಕು. ಈಗ 9000 ಕಿಲೋಮೀಟರ್ ಸ್ಪೀಡಲ್ಲಿ ಹೇಗೆ ಏರೋಸ್ಪೇಸ್ಗೆ ನಾವು
ಸ್ಪೇಸ್ ರಾಕೆಟ್ಗಳನ್ನ ಕಳಿಸ್ತೀವೋ ಅದಕ್ಕೆ 4 ಪಟ್ಟು ಸ್ಪೀಡ್ನಲ್ಲಿ ಹೋದ್ರೆ ಮಾತ್ರ ನಾವು ಬಚಾವಾಗ್ಬೋದು. ಅಷ್ಟೊಂದು ಸಮಯ ಅನ್ನೋದು ಇರೋದಿಲ್ಲ. ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅನಾಹುತಗಳಾಗ್ಬೋದು. ಕೆಲವಷ್ಟು ಜಾಗಗಳಲ್ಲಿ ಅನಾಹುತಗಳು ಆಗದೆ ಕೂಡ ಇರಬಹುದು. ಏನಕ್ಕೆ ಅಂದ್ರೆ ಭೂಮಿನಲ್ಲಿ ಎತ್ತರವಾದ ಜಾಗಗಳು ಇದೆ, ತಗ್ಗಾಗಿರುವಂತ ಜಾಗಗಳು ಇದೆ. ತಗ್ಗಾಗಿರೋ ಜಾಗಗಳಲ್ಲಿ ಅನಾಹುತಗಳು ಸ್ವಲ್ಪ ಕಡಿಮೆ ಇರಬಹುದು. ಎತ್ತರವಾದ ಜಾಗಗಳಲ್ಲಿ ಸ್ವಲ್ಪ ಅನಾಹುತ ಜಾಸ್ತಿ ಆಗ್ಬೋದು. ಗಾಳಿ ಅನ್ನೋದು ಎತ್ತರದ ಬೆಟ್ಟಗಳಿಗೆ ತಡೆದಾಗ ತಗ್ಗಾಗಿರುವಂಥ ಜಾಗಗಳಿಗೆ ಬರೋದು ಕಡಿಮೆ ಆಗ್ಬೋದು. ಎತ್ತರವಾದಂತಹ ಭೂಭಾಗಗಳು ಸರ್ವನಾಶ ಆಗೋಗುತ್ತೆ 5 ಸೆಕೆಂಡ್ ಭೂಮಿ ನಿಲ್ಲೋದ್ರಿಂದ. ಇದರಿಂದ ಮನುಷ್ಯನ ಜೀವನ ಅನ್ನೋದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತೀವಲ್ಲ, ಅವುಗಳೆಲ್ಲ ಕೂಡ ಒಂದೇ ಸಲ ಚಿಟಿಕೆ ಹೊಡೆಯೋದ್ರಲ್ಲಿ ನಾಶ ಆಗೋಗ್ಬಿಡುತ್ತೆ. ಇನ್ನು ಅದ್ರ ಜೊತೆಗೆ ಭೂಮಿಯಲ್ಲಿ ಸೇಫೆಸ್ಟ್ ಜಾಗ ಅಂತ ಆವಾಗ ಕಾಣಿಸ್ಕೊಳ್ಳೋದು ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ. ಕಾರಣ ನಮ್ಮ ಭೂಮಿ ಸುತ್ತುತ್ತಾ ಒಂದು ಮೊಟ್ಟೆ ಆಕಾರ ಪಡ್ಕೊಂಡ್ಬಿಟ್ಟಿದೆ ಸುತ್ತೋ ಸ್ಪೀಡ್ ಇಂದ. ಆ ರೀತಿ ಸುತ್ತೋದನ್ನ 5 ಸೆಕೆಂಡ್ ನಿಲ್ಸಿದ್ರು ಕೂಡ ಭೂಮಿ ಮತ್ತೆ ಒರಿಜಿನಲ್ ರೌಂಡ್ ಶೇಪ್ಗೆ ಬಂದು ನಿಂತ್ಕೊಳ್ಳುತ್ತೆ. ಸ್ವಲ್ಪ ವೇರಿಯೇಷನ್ ಆಗೋದ್ರಿಂದ ಭೂಮಿ ಮೇಲಿರೋ ನೀರೆಲ್ಲ ಏನಾಗುತ್ತೆ ಮತ್ತೆ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದ ಕಡೆಗೆ ಎಳೆಯೋದಕ್ಕೆ ಶುರುವಾಗುತ್ತೆ. ಅಂದ್ರೆ ಸಮುದ್ರದಲ್ಲಿರೋ ನೀರೆಲ್ಲ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದ ಕಡೆ ಮೂವ್ ಆಗೋದಕ್ಕೆ ಶುರುವಾಗುತ್ತೆ. ಆಗ ಸಮುದ್ರಗಳು ಖಾಲಿ ಆಗುತ್ತೆ. ಇಲ್ಲ ದೊಡ್ಡ ಮಟ್ಟದ ಸುನಾಮಿಗಳು ಎದ್ದು ಈ ಸಮುದ್ರ ತಟದಲ್ಲಿರುವಂತ ಭೂಭಾಗಗಳನ್ನೆಲ್ಲ ಕೊಚ್ಕೊಂಡು ಹೊರಟೋಗುತ್ತೆ. 5 ಸೆಕೆಂಡ್ ಅಲ್ಲಿ ಇಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ಗಳು ಅನ್ನೋದಾಗುತ್ತೆ. ಆಮೇಲೆ ಮನುಷ್ಯರು ಅನ್ಕೋಬಹುದು ಈ 5 ಸೆಕೆಂಡ್ ಆದ್ಮೇಲೆ ಮನುಷ್ಯರ ಪರಿಸ್ಥಿತಿ ಯಾವ ತರ ಇರುತ್ತೆ. ಆ ಅನಾಹುತಗಳು ನಡೆದಾದ ಮೇಲೆ ಸಿಟಿಗಳೆಲ್ಲ ಕೊಚ್ಚೋಗಿರುತ್ತೆ, ಮನುಷ್ಯರ ಜೀವನ ಹಾಳಾಗಿರುತ್ತೆ. ಎಷ್ಟೋ ಕೋಟ್ಯಾಂತರ ಜನ ಆ ನೀರಿನಲ್ಲಿ ಕೊಚ್ಚೋಗಿರ್ತಾರೆ. ಆ ಸಮಯದಲ್ಲಿ ಸೇಫೆಸ್ಟ್ ಪ್ಲೇಸಸ್ ಅಂದ್ರೆ ತಗ್ಗಾಗಿರುವಂತಹ ಜಾಗಗಳು ಬಿಟ್ರೆ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವದಲ್ಲಿರುವಂತ ಭೂಭಾಗಗಳು. ಅದಕ್ಕೆ ಈಗ ಶೇಖರಣೆ ಮಾಡ್ತಾ ಇರುವಂತ ಬೀಜ ಶೇಖರಣೆ ಕೇಂದ್ರಗಳು ಕೂಡ ಉತ್ತರ ಧ್ರುವಕ್ಕೆ ನಿಯರ್ ಬೈ ಇರುವಂತ ಜಾಗದಲ್ಲಿ ನಾರ್ವೆನಲ್ಲಿ ಮಾಡಿದ್ದಾರೆ ಬೀಜ ಶೇಖರಣಾ ಕೇಂದ್ರಗಳನ್ನ. ಅದೆಲ್ಲ ಆಗಿ 5 ಸೆಕೆಂಡ್ ಆಗಿ ಭೂಮಿ ಮತ್ತೆ ನಿಂತಿರೋದು ತಿರುಗೋದಕ್ಕೆ ಶುರು ಆಯ್ತಲ್ಲ ಅಂತ ಖುಷಿ ಪಡುವಷ್ಟಕ್ಕೆ ಮನುಷ್ಯನ ಜೀವನ ಯಾವ ತರ ಇರುತ್ತೆ ಅಂದ್ರೆ ಸಮುದ್ರಗಳೆಲ್ಲ ಖಾಲಿಯಾಗಿರುತ್ತೆ. ಎಲ್ಲಿ ನೀರು ಅನ್ನೋದೇ ಇರೋದಿಲ್ಲ, ಬದುಕೋದಿಕ್ಕೆ ಆಸರೆಗಳಿರೋದಿಲ್ಲ, ಬಿಲ್ಡಿಂಗ್ಗಳು ಟೆಕ್ನಾಲಜಿ ಅನ್ನೋದು ಎಲ್ಲ ಹೊರಟೋಗಿರುತ್ತೆ. ವ್ಯವಸಾಯ ಮಾಡೋದಕ್ಕೆ ಎಲ್ಲೂ ಕೂಡ ಭೂಭಾಗಗಳು ಇರೋದಿಲ್ಲ. ಅಂತ ಭೂಭಾಗಗಳೆಲ್ಲ ರಚನೆ ಆಗೋಗ್ಬಿಡುತ್ತೆ. ನೀರೇ ಇಲ್ಲ ಅಂದ್ರೆ ಏನ ಬೆಳೆಯೋದಕ್ಕಾಗುತ್ತೆ. ತಗ್ಗಾದ ಜಾಗಗಳಲ್ಲಿ ನೀರು ಅನ್ನೋದು ಹೋಗಿ ತುಂಬಿಕೊಳ್ಳೋ ಪ್ರಾಬ್ಲಮ್ಗಳು ಬರಬಹುದು. ಅದು ಇದೇ ರೀತಿ ಇರುತ್ತೆ ಅಂತ ಲೆಕ್ಕಾಚಾರಗಳು ಸೈಂಟಿಸ್ಟ್ಗಳು ಕೂಡ ಮಾಡೋದಕ್ಕಾಗೋದಿಲ್ಲ. ಆದರೆ ಮನುಷ್ಯನ ಸರ್ವನಾಶ ಅನ್ನೋದು 5 ಸೆಕೆಂಡ್ ನಲ್ಲಿ ಆಗೋಗುತ್ತೆ. 5 ಸೆಕೆಂಡ್ ಅನ್ಕೊಳ್ತೀವಿ, 5 ಸೆಕೆಂಡ್ ಭೂಮಿ ನಿಂತರೆ ಇಂಥದ್ದೆಲ್ಲ ಆಗಬಹುದು. ಇದು ಯಾವಾಗ ಆಗಬಹುದು ಅಂತ ಕೆಲವಷ್ಟು ಜನಕ್ಕೆ ಸಂದೇಹ ಇದ್ದೇ ಇರುತ್ತೆ. ಸೈಂಟಿಸ್ಟ್ಗಳು ಇವಾಗ ನಾಳೆ ಅಂತ ಹೇಳೋದಕ್ಕಾಗೋದಿಲ್ಲ, ಯಾವಾಗ ಬೇಕಾದ್ರೂ ಆಗ್ಬೋದು. ಸೂರ್ಯನಿಂದ ಸುನಾಮಿ ಹೊಡೆದಾಗ ಆಗ್ಬೋದು, ಇಲ್ಲ ಭೂಮಿಯಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಂದ ಸಡನ್ ಆಗಿ 5 ಸೆಕೆಂಡ್ ಭೂಮಿ ನಿಂತು ಮತ್ತೆ ಹೋಗೋದಕ್ಕೆ ಶುರು ಆಗ್ಬಿಡ್ಬೋದು. ಈ ರೀತಿ ಆದಾಗ ಬಂಕರ್ಗಳಲ್ಲಿ, ಆಳವಾದ ಬಂಕರ್ಗಳಲ್ಲಿ ಇದ್ದವ್ರು ಮಾತ್ರ ಸೇಫ್ ಆಗಿರೋದಕ್ಕೆ ಆಗುತ್ತೆ. ಅಂತ ಬಂಕರ್ಗಳಲ್ಲಿ ಬದುಕೋ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಳ್ಳಿ, ಬದುಕೋದಕ್ಕೆ ದಾರಿಗಳನ್ನ ಕಂಡುಕೊಳ್ಳಿ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಬದಲಾವಣೆ ಆಗಬಹುದು, ಆಗದೇನೂ ಇರಬಹುದು ಅನ್ನೋದು ಸೈಂಟಿಸ್ಟ್ಗಳ ವಾದ. ಏನನ್ನೆಲ್ಲ ಸೂರ್ಯ ಸುನಾಮಿ ಇಂದ ಆಗ್ಬೋದು, ಇಲ್ಲ ಭೂಮಿನಲ್ಲಿ ಇರುವಂತಹ ಸಂಪನ್ಮೂಲಗಳು ವೇರಿಯೇಷನ್ ಇಂದ ಆಗ್ಬೋದು, ಇಲ್ಲ ಭೂಮಿನಲ್ಲಿರುವಂತಹ ಅಗ್ನಿ ಪರ್ವತಗಳು ಸಿಡಿದು ಈ ರೀತಿನೂ ಆಗಬಹುದು. ಈಗ ಆಲ್ರೆಡಿ ಭೂಮಿ ಸ್ಪೀಡ್ ತಿರುಗೋದನ್ನ ಕಡಿಮೆ ಮಾಡ್ತಾ ಇದೆ ಅಂತ ಎಲ್ಲರೂ ತಿಳ್ಕೊಳ್ತಾ ಇದೀವಿ. ಆ ರೀತಿ ಇರೋದ್ರಲ್ಲಿ ಇದು ಕೂಡ ನಡೆಯೋ ಸಂಭವನೂ ಇರುತ್ತೆ. ಇದು ಯಾವಾಗ ಆಗುತ್ತೆ ಅಂತ ಯಾರು ಕೂಡ ನಿಖರವಾಗಿ ಹೇಳೋದಿಲ್ಲ, ಆದ್ರೆ ಇದು ನಡೆದ್ರೆ ಇಂಥದ್ದೆಲ್ಲ ಆಗಬಹುದು. ನಿಮ್ಮ ಜೀವನನ ಎಲ್ಲಾ ಲೈಫ್ ಸ್ಟೈಲ್ ಇಂದ ನಾರ್ಮಲ್ ಲೈಫ್ ಸ್ಟೈಲ್ಗೆ ಬದುಕೋದಕ್ಕೆ ಯಾವ ವ್ಯವಸ್ಥೆಗಳು ಬೇಕೋ ಅದಕ್ಕೆ ಮಾಡ್ಕೊಳ್ಳಿ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇರ್ತಾರೆ. ಇಂಥ ವಿಷಯಗಳನ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.